ಏನಾಯ್ತು ಕಾಲು? ಆ ಹೋಯ್ತಾ? ಕಾಲು ಹೋಯ್ತಾ? ಏನಾಯ್ತು ಕಾಲು? ಕಾಲು ನಡಿಯಕ್ಕಾಗಲ್ವಾ? ಏನಕ್ಕೆ ಏನಾಗಿದೆ? ಇಷ್ಟ ಇದಾಗ್ಬಿಡ್ತು. ಹ್ಯಾಂಡ್ ಕೆಟ್ಟ ಆಗಿದೆ. ಆಸ್ಪತ್ರೆ ತೋರಿಸಿದ್ರಾ? ಎಲ್ಲಿ ನೋಡಿದ್ರೆ ಹೆಣ್ಣಿಲ್ಲ. ಆಸ್ಪತ್ರೆ ತೋರಿಸಿದ್ರಾ? ಕಾಚ್ಬೇಕಲ್ಲ. ಕಾಸು ಎಷ್ಟು ಕೇಳ್ತೀಯಾರ? ಕಾಚ್ ಎಷ್ಟು ಓಟ್ ಹಾಕಿದ್ರಾ? ಓಟ್ ಹಾಕ್ತಾರ. ಎಲ್ಲ ಹಾಕಿದ್ರಿ? ಇಲ್ಲೇ ಹಾಕಿದ್ರಾ? ಆಸ್ಪತ್ರೆ ಇಲ್ಲೇ ನಿಮ್ದು ಓಟೋ? ನೋಡಿ ಇಲ್ಲಿ ಇವ್ರ ಪರಿಸ್ಥಿತಿನ. ಹಿಂಗಿದೆ. ಗಾಡಿ ಕೊಡ್ತೀರಾ? ಎಲ್ಲಾ ಕಡೆನೂ ಗಾಡಿ ಕೊಡ್ತೀರಿ ಗೊತ್ತಿ ನಂದು. ಗಾಡಿ ಕೊಡ್ತೀರಿ ಅಂದ್ರೂ ಕೊಡ್ಲಿಲ್ಲ. ಆಸ್ಪತ್ರೆ ಬರ್ಕೊಂಡು ಹೋದ. ಏನ ಏನ ಬರ್ಸ್ಕೊಂಡು ಹೋದ್ರು ಕೊಡ್ಲಿಲ್ಲ. ಓಟಿಗೆ ಬಂದ ಆಮೇಲೆ ಅವನೇ. ಹೌದಾ? ಅಶ್ವಥ್ ನಾರಾಯಣ ಅವನೇ ಬಂದ. ಗಾಡಿ ಕೊಡಿಸ್ತೀರಿ ಅಂತ ಬರ್ಕೊಂಡ್ರು, ಗಾಡಿ ಕೊಡಿಸ್ಲಿಲ್ಲ. ಗಾಡಿ ಕೊಟ್ಟಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಹಿಂಗೆ ಇದು ಸರಿಯಾಗಲ್ಲ ಅಂದ್ರ? ಸರಿ ಆಗತ್ತೆ, ಕಾಚ್ಬೇಕಲ್ಲ. ಕಾಸ್ಬೇಕು. ಅಲ್ಲಿ ಅದಿಗೆ ಹೋಗಂತಾರ. ಹೌದಾ? ನೋಡಿ ಇವ್ರಿಗೊಂದು ಗಾಡಿ ವ್ಯವಸ್ಥೆ ಮಾಡ್ಕೊಡ್ಬೋದು. ಇದೇ ಹೇಳೋದು ಜನಸೇವೆ ಅಂತಂದ್ರೆ ಏನು. ಎಲ್ಲಾರು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ವೋಟಿಂಗ್ ಬೂತ್ಗಳಲ್ಲಿ ಹೋಗಿ ಅವ್ರವ್ರ ಗ್ರೌಂಡ್ ಲೆವೆಲ್ನಲ್ಲಿ ಜನರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಸಾಕು, ನೀವು ನಿಜವಾಗ್ಲೂ ನಿಮ್ ಕ್ಷೇತ್ರಕ್ಕೆ ಹೀರೋ ಆಗ್ಬಿಡ್ತೀರಿ, ರಿಯಲ್ ಹೀರೋ ಆಗ್ಬಿಡ್ತೀರಿ. ಅದನ್ನ ಮಾಡೋಂತ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಇಲ್ಲ. ಸುಳ್ಳು ಬಾಯಿ ಮಾತಲ್ಲಿ ಆಯ್ತು ನಮ್ಸ ಓಟ್ ಹಾಕ್ಬಿಡ. ಬರ್ಕ ಗಾಡಿ ಕೊಟ್ಬಿಡೋಣ ಪಾಪ. ಬರ್ಕೋ ಎಲ್ಲ ಬರ್ಕೋ ಅಂತ ಬರ್ಕೊಂಡ್ರು, ಗಾಡಿ ಮಾತ್ರ ಕೊಡ್ಲಿಲ್ಲ. ನೋಡಿ ಇದು ಜನರ ಸಮಸ್ಯೆ. ಏನ್ ಪ್ರಾಬ್ಲಮ್ ಅಂತಂದ್ರೆ ಇದು ಪ್ರಾಬ್ಲಮ್. ನಮಸ್ಕಾರ ಸರ್. ಏನೋ ಬಾರಿ 4-5 ಅಂತಿದ್ರಿ ಆಗ್ಲೇ? ಏನಿಲ್ಲ ಸ್ವಾಮಿ. ಏನ್ ನಿಮ್ಮ ಹೆಸರು? ಆರ್ಮುಗಮ್ ಅಂತ. ಮೋಸ್ಟ್ಲಿ ನಿಮ್ದು ಇದೇ ಏರಿಯಾ ಅನ್ಸುತ್ತೆ. ಇದೇ ಏರಿಯಾ ಅಲ್ವಾ? ಆರ್ಮುಗಮ್ ಅವ್ರೆ, ಹೆಂಗಿದೆ ನಿಮ್ಮ ಏರಿಯಾದ ಸ್ಥಿತಿ? ಇದು ಆರ್ಮುಗಮ್ ಕೋಟೆನಾ? ಆರ್ಮುಗಮ್ ಕೋಟೆ ಇಲ್ಲ, ಅದು ಸಿಂಗಲ್ ಕೋಟೆನೆ. ಸಿಂಗಲ್ ಕೋಟೆನಾ? ಹೇಳಿ. ಏನಿಲ್ಲ ಬಿಡಿ. ಹೆಂಗೆ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಹೇಳಿ ಬೇಗ. ಮಾತಾಡಕ್ ಬರಲ್ಲ ಬಿಡಿ. ನೋಡಿ, ದೊಡ್ಡವ್ರನ್ನ ದುಡ್ಡಿರೋರ್ನ ನೋಡಕ್ ಹೋಗ್ಬೇಡಿ. ನಿಮ್ ಪರಿಸ್ಥಿತಿನ ಹೇಳಿ, ನಿಮ್ ಪ್ರಾಬ್ಲಮ್ ನ ಕೇಳಕ್ ಬಂದಿದೀವಿ ಅಂದ್ರೆ ನಮಗ್ ಮಾತಾಡಕ್ ಬರಲ್ಲ ಅಂತಾನ ಅಥವಾ ನಿಮಗ್ ಮಾತಾಡಕ್ ಬರಲ್ಲ ಅಂತ? ನಿಮಗ್ ಮಾತಾಡಕ್ ಬರಲ್ಲ ಅಂದ್ಮೇಲೆ ನಾವ್ಯಾಕ್ ಬಂದ್ ನಿಮಗ್ ಮೈಕ್ ಹಿಡಿಬೇಕಿತ್ತು? ಹಿಡಿದಿದೀವಿ ಅಂದ್ಮೇಲೆ ಮಾತಾಡ್ಬೇಕು. ಏನ್ ಪ್ರಾಬ್ಲಮ್? ಗೊತ್ತಿಲ್ಲ ಬಿಡಿ. ಗೊತ್ತಿಲ್ವಾ? ಭಯನಾ? ಹೇಳಕ್ ಬರಲ್ಲ. ಹೇಳಕ್ ಬರಲ್ವಾ? ಆಯ್ತು. ಏನ್ ಬಿಡಿ ನಿನ್ ಹೆಸರು? ನನ್ನ ಹೆಸರು ಪೂಜಾ. ಪೂಜಾ. ಎಷ್ಟೇ ಕ್ಲಾಸು? ನಾನು 6ನೇ ಕ್ಲಾಸು. 6ನೇ ಕ್ಲಾಸು. ಕನ್ನಡ ಮೀಡಿಯಮ್ಮ, ತಮಿಳ್ ಮೀಡಿಯಮ್ಮ, ಇಂಗ್ಲಿಷ್ ಮೀಡಿಯಂ? ಯಾಕಮ್ಮ? ಅದೆಲ್ಲ ಹಂಗೆ. ಎಷ್ಟಮ್ಮ ಫೀಸು? ಫೀಸ್ ಎಲ್ಲ ಗೌರ್ಮೆಂಟ್. ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್. ಗೌರ್ಮೆಂಟ್ ಇಲ್ಲ ಅಲ್ವಾ? ಅಪ್ಪ, ತಾಯಿ ಸತ್ಮೇಲೆ ತವ್ರ ಮನೆಗೆ ಬರಕ್ ತಾಯಿ ಇರಲ್ಲ ಕಣಪ್ಪ, ಬಿಟ್ಬಿಡೋ ತಂದೆ. ಈಗ ನಿಮ್ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದಾವೆ? ನಮ್ಮ ಏರಿಯಾದಲ್ಲಿ ಮನೆ ಕೊಡ್ಬೇಕು. ಮನೆ ಕೊಡ್ಬೇಕು. ಚಿಕ್ಕ ಹುಡುಗಿ ಕೇಳ್ತಾರೆ, ಚಿಕ್ಕ ಹುಡುಗಿ ಕೈಲಿ ಹೇಳ್ಸಿದ್ರೆ ಬುದ್ಧಿ ಬರೋದು. ಆಮೇಲೆ ನೀರ್ ಬೇಕು. ಆಮೇಲೆ ಕರೆಂಟ್ ಫ್ರೀಯಾಗಿ ಬರ್ಬೇಕು. ಫ್ರೀಯಾಗಿ ಬರ್ಬೇಕು. ಫ್ರೀಯಾಗಿ ಬರ್ತಿದ್ಯಲ್ಲ? ಎಲ್ಲ ಕೊಡ್ತಾವ್ರಲ್ಲ ಸಿದ್ದರಾಮಯ್ಯ ಸರ್ಕಾರ ಫ್ರೀಯಾಗಿ ಯೂನಿಟ್ ವಿದ್ಯುತ್ ಫ್ರೀ. ಗೊತ್ತೇ ಇಲ್ಲ ನಮ್ಗೆ. ಬಿಲ್ ಬರ್ತಾ ಇದೆಯಾ ಹಂಗಾದ್ರೆ ನಿಮ್ ಮನೆಗೆ? ಎಷ್ಟು ರೂಪಾಯಿ ಬರ್ತಾ ಇದೆ ಬಿಲ್? ಗೊತ್ತಿಲ್ಲ. ಇದು ನಾವೀಗ ವೈಯಾಲಿ ಕಾವಲ್ ಸ್ಲಮ್ಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡಿದ್ವಿ. ಒಂದು ಕಡೆ ತಮಾಷೆ, ತಲೆಹರಟೆ, ತರಲೆ, ಕಾಮಿಡಿ ಒಂದು ಕಡೆ ಆದ್ರೆ ನಿಜಕ್ಕೂ ಕೂಡ ಸಮಸ್ಯೆ ಇರೋದು ಇಲ್ಲಿ ಸತ್ಯ. ದಯವಿಟ್ಟು ಇಲ್ಲಿ ನೀವು ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದರಲ್ಲಿ ಜಾಗ ಕೊಟ್ಕೊಂಡು ಅವರಿಗೆ ಏನಾದರೂ ಒಂದು ಜಾಗ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ಬೋದು. ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಯಾರಿಗೂ ಮನೆ ಇಲ್ಲ, ಶೌಚಾಲಯ ಇಲ್ಲ, ಮೋರಿ ವ್ಯವಸ್ಥೆ ಇಲ್ಲ, ಚೇಂಬರ್ ಇಲ್ಲ, ನೀರು ಬರ್ತಾ ಇಲ್ಲ, ಹರಿದೋಗಕ್ಕೆ ಚರಂಡಿ ಇಲ್ಲ. ಸಾಕಷ್ಟು ಸಮಸ್ಯೆಗಳನ್ನ ಈ ಸ್ಲಮ್ ಹೊಂದಿದೆ ಅಂತಲೇ ಹೇಳ್ಬೋದು. ದಯವಿಟ್ಟು ಅವರಿಗೆ ಮನೆ ಮಾಡಿಕೊಡಿ. ಒಂದಷ್ಟು ಜನಕ್ಕೆ ಹಕ್ಕುಪತ್ರ ಇದೆ, ಆ ಕಡೆ ಸೈಡ್ನವರಿಗಂತೂ ಹಕ್ಕುಪತ್ರನೇ ಇಲ್ಲ, ಶೀಟ್ ಮನೇಲಿ ಬದುಕ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಅವರೇ, ದಯವಿಟ್ಟು ನಿಮ್ಮ ಗಮನಕ್ಕೆ ಇದೆಲ್ಲ ಬಂದಿದೆಯೋ ಅಥವಾ ಬಂದಿರಬಹುದು, ಬಂದಿರದೇನೂ ಇರ್ಬೋದು, ಅಥವಾ ಮಧ್ಯವರ್ತಿಗಳು ನಿಮ್ಗೆ ಹೇಳ್ದೇನೆ ಇರ್ಬೋದು, ಮಧ್ಯದಲ್ಲಿ ಇರೋರು.
ಸೊ ಹಾಗಾಗಿ ಬನ್ನಿ ಮನೆ ಮನೆಗೆ ಹೋಗಿ ಮನೆಯಲ್ಲಿರೋ ಪ್ರಾಬ್ಲಮ್ಸ್ನ ಕೇಳಿ, ಸಂಕಷ್ಟ ಕೇಳಿ, ಇವರೆಲ್ಲರ ಸಂಕಷ್ಟನ ಬಗೆಹರಿಸಿ ನಾವು ಕೂಡ ಇಲ್ಲಿ ಬಂದು ಹೋಗಿದ್ದಕ್ಕೆ ನಮ್ಮ ಮೇಲೂ ನಂಬಿಕೆ ಬರೋ ತರ ಜನರಿಗೆ ಮಾಡಿ ಅದು ನೀವು ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನ ಜನರ ಹತ್ರ ಕೇಳ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಏನಾಯ್ತು ಕಾಲು ಹೋಯ್ತಾ? ಕಾಲು ಹೋಯ್ತಾ? ಏನಾಯ್ತು ಕಾಲು? ಕಾಲ್ ನಡೆಯಲ್ಲ, ನಡೆಯಕ್ಕಾಗಲ್ವಾ? ಏನಾಗಿದೆ? ಇಷ್ಟ ಇದಾಗ್ಬಿಡ್ತು. ಹ್ಯಾಂಡ್ ಕೆಟ್ಟಾಗಿದೆ. ಆಸ್ಪತ್ರೆ ತೋರಿಸಿದ್ರಾ? ಎಲ್ಲಿ ನೋಡಿದ್ರೆ ಏನಿಲ್ಲ. ಆಸ್ಪತ್ರೆ ತೋರಿಸಿದ್ರಾ? ಕಾಚ್ಬೇಕಲ್ಲ. ಕಾಸು ಎಷ್ಟು ಕೇಳ್ತೀಯಾರ? ಕಾಚ್ ಓಟ್ ಹಾಕಿದ್ರಾ? ಓಟ್ ಹಾಕ್ತಾರ. ಎಲ್ಲಿ ಹಾಕಿದ್ರಿ? ಇಲ್ಲೇ ಹಾಕಿದ್ರಾ? ಆಸ್ಪತ್ರೆ ಇಲ್ಲೇ ನಿಮ್ದು ಓಟೋ? ನೋಡಿ ಇಲ್ಲಿ ಇವ್ರ ಪರಿಸ್ಥಿತಿನ. ಹಿಂಗಿದೆ ಅಲ್ಲ, ಗಾಡಿ ಎಲ್ಲಾರ ಕೊಡ್ತೀರಾ? ಮನೇಲೂ ಇಲ್ಲ. ಎಲ್ಲಾ ಕಡೆನೂ ಗಾಡಿ ಕೊಡ್ತೀರ ಗೊತ್ತಿಲ್ಲ ಅಂದ ಗಾಡಿ ಕೊಡ್ತೀರಿ ಅಂದ್ರು ಕೊಡ್ಲಿಲ್ಲ. ಆಸ್ಪತ್ರೆ ಬರ್ಕೊಂಡು ಹೋದ. ಏನ ಬರ್ಸ್ಕೊಂಡು ಹೋದ್ರು ಕೊಡ್ಲಿಲ್ಲ. ಓಟಿಗೆ MLA? ಅವನೇ ಹೌದಾ? ಅಶ್ವಥ್ ನಾರಾಯಣ ಅವನೇ ಬಂದ. ಗಾಡಿ ಕೊಡಿಸ್ತೀರಿ ಅಂತ ಬರ್ಕೊಂಡ್ರು, ಗಾಡಿ ಕೊಡಿಸ್ಲಿಲ್ಲ. ಗಾಡಿ ಕೊಟ್ಟಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಹಿಂಗೆ ಇದು ಸರಿಯಾಗಲ್ಲ ಅಂದ್ರ? ಸರಿ ಆಗತ್ತೆ, ಕಾಚ್ಬೇಕಲ್ಲ. ಕಾಸ್ಬೇಕು. ಅಲ್ಲಿ ಅದಿಗೆ ಹೋಗಂತಾರೆ. ಹೌದಾ? ನೋಡಿ ಇವ್ರಿಗೊಂದು ಗಾಡಿ ವ್ಯವಸ್ಥೆ ಮಾಡ್ಕೊಡ್ಬೋದು. ಇದೇ ಹೇಳೋದು ಜನಸೇವೆ ಅಂತಂದ್ರೆ ಏನು. ಎಲ್ಲಾರು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ವೋಟಿಂಗ್ ಬೂತ್ಗಳಲ್ಲಿ ಹೋಗಿ ಅವ್ರವ್ರ ಗ್ರೌಂಡ್ ಲೆವೆಲ್ನಲ್ಲಿ ಜನರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಸಾಕು, ನೀವು ನಿಜವಾಗ್ಲೂ ನಿಮ್ ಕ್ಷೇತ್ರಕ್ಕೆ ಹೀರೋ ಆಗ್ಬಿಡ್ತೀರಿ, ರಿಯಲ್ ಹೀರೋ ಆಗ್ಬಿಡ್ತೀರಿ. ಅದನ್ನ ಮಾಡಂತ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಇಲ್ಲ. ಸುಳ್ಳು ಬಾಯಿ ಮಾತಲ್ಲೇ ಆಯ್ತು ನಮ್ಸ ಓಟ್ ಹಾಕ್ಬಿಡ. ಬರ್ಕ ಗಾಡಿ ಕೊಟ್ಬಿಡೋಣ ಪಾಪ. ಬರ್ಕೋ ಎಲ್ಲ ಬರ್ಕೋ ಅಂತ ಬರ್ಕೊಂಡ್ರು, ಗಾಡಿ ಮಾತ್ರ ಕೊಡ್ಲಿಲ್ಲ. ನೋಡಿ ಇದು ಜನರ ಸಮಸ್ಯೆ. ಏನ್ ಪ್ರಾಬ್ಲಮ್ ಅಂತಂದ್ರೆ ಇದು ಪ್ರಾಬ್ಲಮ್. ನಮಸ್ಕಾರ ಸರ್. ಏನೋ ಬಾರಿ 4-5 ಅಂತಿದ್ರಿ ಆಗ್ಲೇ. ಏನಿಲ್ಲ ಸ್ವಾಮಿ. ಏನ್ ನಿಮ್ ಹೆಸರು? ಹಾರ್ಮುಗಮ್ ಅಂತ. ಮೋಸ್ಟ್ಲಿ ನಿಮ್ದು ಇದೇ ಏರಿಯಾ ಅನ್ಸುತ್ತೆ ಇದೇ ಅಲ್ವಾ? ಆರ್ಮುಗಮ್ ಅವರೇ, ಹೆಂಗಿದೆ ನಿಮ್ಮ ಏರಿಯಾದ ಸ್ಥಿತಿ? ಇದು ಆರ್ಮುಗಮ್ ಕೋಟೆನಾ? ಹಾರ್ಮುಗಮ್ ಕೋಟೆ ಇಲ್ಲ, ಅದು ಕೋಟೆ ಸಿಂಗಲ್ ಅಲ್ವಾ? ಕೋಟೆನೆ. ಸಿಂಗಲ್ ಕೋಟೆನಾ? ಹೇಳಿ. ಏನಿಲ್ಲ ಬಿಡಿ. ಹೆಂಗೆ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಹೇಳಿ ಬೇಗ. ಮಾತಾಡಕ್ ಬರಲ್ಲ ಬಿಡಿ. ನೋಡಿ, ದೊಡ್ಡವ್ರನ್ನ ದುಡ್ಡಿರೋರ್ನ ನೋಡಕ್ ಹೋಗ್ಬೇಡಿ. ನಿಮ್ ಪರಿಸ್ಥಿತಿನ ಹೇಳಿ, ನಿಮ್ ಪ್ರಾಬ್ಲಮ್ ನ ಕೇಳಕ್ ಬಂದಿದೀವಿ ಅಂದ್ರೆ ನಮಗ್ ಮಾತಾಡಕ್ ಬರಲ್ಲ ಅಂತಾನ ಅಥವಾ ನಿಮಗ್ ಮಾತಾಡಕ್ ಬರಲ್ಲ ಅಂತ? ಮಾತಾಡಕ್ ಬರಲ್ಲ. ನಿಮಗ್ ಮಾತಾಡಕ್ ಬರಲ್ಲ ಅಂದ್ಮೇಲೆ ನಾವ್ಯಾಕ್ ಬಂದ್ ನಿಮಗ್ ಮೈಕ್ ಹಿಡಿಬೇಕಿತ್ತು? ಹಿಡಿದಿದೀವಿ ಅಂದ್ಮೇಲೆ ಮಾತಾಡ್ಬೇಕು. ಇಲ್ಲ ಬಿಡಿ, ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಬಿಡಿ. ನಿಮ್ಗೆ ಗೊತ್ತಿಲ್ವಾ? ಭಯನಾ? ಹೇಳಕ್ ಬರಲ್ಲ ಅವ್ನಿಗೆ, ಹೇಳಕ್ ಮಾತಾಡಕ್. ಬರಲ್ವಾ? ಸರಿ, ಆಯ್ತು. ಏನ್ ಬಿಡಿ ನಿನ್ ಹೆಸರು? ನನ್ನ ಹೆಸರು ಪೂಜಾ. ಪೂಜಾ. ಎಷ್ಟೇ ಕ್ಲಾಸು? ನಾನು 6ನೇ ಕ್ಲಾಸು. 6ನೇ ಕ್ಲಾಸು. ಕನ್ನಡ ಮೀಡಿಯಮ್, ತಮಿಳ್ ಮೀಡಿಯಮ್, ಇಂಗ್ಲಿಷ್ ಇಂಗ್ಲಿಷ್ ಮೀಡಿಯಮ್? ಮೀಡಿಯಂ. ಯಾಕಮ್ಮ? ಅದೆಲ್ಲ ಹಂಗೆ. ಎಷ್ಟಮ್ಮ ಫೀಸು? ಫೀಸ್ ಎಲ್ಲ ಗೌರ್ಮೆಂಟ್. ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್. ಗೌರ್ಮೆಂಟ್ ಗವರ್ಮೆಂಟ್ ಇಲ್ಲ. ಅಲ್ವಾ? ಅಪ್ಪ, ತಾಯಿ ಸತ್ ಮೇಲೆ ತವ್ರ ಮನೆಗೆ ಬರಕ್ ತಾಯಿ ಇರಲ್ಲ ಕಣಪ್ಪ, ಬಿಟ್ಬಿಡೋ ತಂದೆ. ಈಗ ನಿಮ್ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದಾವೆ? ನಮ್ಮ ಏರಿಯಲ್ಲಿ ಮನೆ ಕೊಡ್ಬೇಕು. ಮನೆ ಕೊಡ್ಬೇಕು. ಚಿಕ್ಕ ಹುಡುಗಿ ಕೇಳ್ತಾರೆ, ಚಿಕ್ಕ ಹುಡುಗಿ ಕೈಲಿ ಹೇಳ್ಸಿದ್ರೆ ಬುದ್ಧಿ ಬರೋದು. ಆಮೇಲೆ ನೀರ್ ಬೇಕು. ಆಮೇಲೆ ಕರೆಂಟ್ ಫ್ರೀ ಆಗಿ ಬರ್ಬೇಕು. ಕೆರೆಂಟು